ಸರ್ಕಾರಿ ಕೆಲಸಕ್ಕೆ ಕೇಶವ, ಡ್ರೈವಿಂಗ್ ಕೆಲಸಕ್ಕೆ ವಲ್ಲಭ. ಪತ್ನಿಯರ ಮುಂದೆ ಗುಟ್ಟು ಉಳಿಯುತ್ತಾ. ನಂದ ಗೋಕುಲದಲ್ಲಿ ಸಹೋದರರ ಸವಾಲ್. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವೀಕ್ಷಕರಿಂದ ಅಪಾರ ಮೆಚ್ಚುಗೆ ಪಡೆದುಕೊಳ್ಳುತ್ತಿರುವ ಧಾರಾವಾಹಿ ನಂದ ಗೋಕುಲ. ಕೌಟುಂಬಿಕ ಮೌಲ್ಯಗಳ ಜೊತೆಗೆ ಸಣ್ಣ ಪುಟ್ಟ ಮೋಜಿನ ಪ್ರಸಂಗಗಳನ್ನ ಅಚ್ಚುಕಟ್ಟಾಗಿ ಕಟ್ಟಿಕೊಡುತ್ತಿರುವ ಈ ಸೀರಿಯಲ್ನಲ್ಲಿ ಇದೀಗ ಕೇಶವ ಮತ್ತು ವಲ್ಲಭನ ಸಹೋದರರ ಸವಾಲು ಪ್ರಸಂಗ ಎಲ್ಲರನ್ನೂ ನಗೆಗಡಲಲ್ಲಿ ತೇಲಿಸುತ್ತಿದೆ. ಅಷ್ಟೇ ಅಲ್ಲ, ಕೇಶವ ಮತ್ತು ಮೀನಾ ಪ್ರೀತಿಸಿ ಮದುವೆಯಾದವರು. ಆದರೆ ಈ ಮದುವೆ ಮೀನಾ ತಂದೆಗೆ ಎಳ್ಳಷ್ಟು ಇಷ್ಟವಿಲ್ಲ. ದೇವಸ್ಥಾನದಲ್ಲಿ ಇವರನ್ನ ನೋಡಿ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ ಅಂತ ಮೀನಾ ತಂದೆ ಅವಮಾನ ಮಾಡಿದ್ದು ಕೇಶವನ ಸ್ವಾಭಿಮಾನಕ್ಕೆ ಪೆಟ್ಟು ನೀಡಿದೆ. ತಾನು ಸರ್ಕಾರಿ ಕೆಲಸ ಮಾಡ್ತಿಲ್ಲ ಅನ್ನೋ ಬೇಸರದಲ್ಲಿ ಕೇಶವ ತನ್ನ ತಮ್ಮ ವಲ್ಲಭನ ಮುಂದೆ ಹೋಗಿ ಈ ನೋವನ್ನ ಹಂಚಿಕೊಳ್ಳುತ್ತಾನೆ. ನಾನು ಹೇಗಾದ್ರೂ ಮಾಡಿ ಸರ್ಕಾರಿ ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆ ಅಂತ ಶಪಥ ಮಾಡ್ತಾನೆ. ಇತ್ತ ವಲ್ಲಭ ಕೂಡ ತಾನು ಡ್ರೈವಿಂಗ್ ಕೆಲಸಕ್ಕೆ ಹೋಗಿ ಅಷ್ಟೋ ಇಷ್ಟೋ ಕಾಸು ಮಾಡಬೇಕು ಎಂಬ ಮನದ ಆಸೆಯನ್ನ ಅಣ್ಣನ ಮುಂದೆ ಬಿಚ್ಚಿಡ್ತಾನೆ. ಈ ಇಬ್ಬರು ಸಹೋದರರು ಒಟ್ಟಾಗಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ನಡುವಿನ ಈ ಮಾತು ನಮ್ಮ ಹೆಂಡತಿಯರಿಗೆ ಗೊತ್ತಾಗಬಾರದು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಗುಟ್ಟು ರಟ್ಟಾಗದಂತೆ ಒಬ್ಬರಿಗೊಬ್ಬರು ಪ್ರಾಮಿಸ್ ಪಡೆದುಕೊಳ್ತಾರೆ. ಆದ್ರೆ ಕೇಶವ ಮನೆಗೆ ಬಂದವನೇ ತನ್ನ ಪತ್ನಿ ಮೀನಾ ಮುಂದೆ ವಲ್ಲಭ ಡ್ರೈವಿಂಗ್ ಕೆಲಸಕ್ಕೆ ಹೋಗುವ ಗುಟ್ಟನ್ನ ಹೇಳಿಬಿಡ್ತಾನೆ. ಈ ವಿಷಯವನ್ನ ಯಾವುದೇ ಕಾರಣಕ್ಕೂ ಅಮೂಲ್ಯ ಮುಂದೆ ಹೇಳಬಾರದು ಅನ್ನೋ ಕಂಡೀಷನ್ ಬೇರೆ ಹಾಕ್ತಾನೆ. ಇತ್ತ ವಲ್ಲಭ ಕೂಡ ಅಷ್ಟೇ, ತನ್ನ ಹೆಂಡತಿ ಅಮೂಲ್ಯ ಬಳಿ ಬಂದು ಕೇಶವಣ್ಣ ಗೌರ್ಮೆಂಟ್ ಕೆಲಸಕ್ಕೆ ಸೇರುತ್ತಾರೆ, ಮೀನಾಳ ಮುಂದೆ ಹೇಳ್ಬೇಡ ಅಂತ ಗುಟ್ಟನ್ನ ರಟ್ಟು ಮಾಡ್ತಾನೆ. ಪಾಪ ಮೀನಾಳಿಗೆ ಗುಟ್ಟುಗಳನ್ನ ಗೌಪ್ಯವಾಗಿ ಇಟ್ಟುಕೊಳ್ಳೋದು ಅಸಾಧ್ಯದ ಮಾತು. ಹೊಟ್ಟೆಯಲ್ಲಿ ಏನೋ ಚಿಟ್ಟೆ ಓಡಾಡಿದಂತಾಗುತ್ತೆ ಅಂತ ಒದ್ದಾಡುವ ಮೀನಾ ಅಡುಗೆ ಮನೆಯಲ್ಲಿ ಅಮೂಲ್ಯ ಸಿಕ್ಕ ಕೂಡಲೇ ವಲ್ಲಭನ ಪ್ಲಾನ್ ಅನ್ನ ಬಾಯ್ಬಿಡ್ತಾಳೆ. ಅಲ್ಲಿಗೆ ಸಹೋದರರ ಸವಾಲ್ ಮಣ್ಣು ಪಾಲಾಗಿ ಹೆಣ್ಮಕ್ಕಳ ಬಾಯಲ್ಲಿ ಮಾತು ನಿಲ್ಲಲ್ಲ ಅನ್ನೋದನ್ನ ನಂದ ಗೋಕುಲ ಧಾರಾವಾಹಿಯಲ್ಲಿ ಹಾಸ್ಯದ ಮೂಲಕ ಅದ್ಭುತವಾಗಿ ಚಿತ್ರೀಕರಿಸಲಾಗಿದೆ. ಗಂಡಂದಿರ ಅತಿಯಾದ ಆತ್ಮವಿಶ್ವಾಸ ಮತ್ತು ಹೆಂಡತಿಯರ ಮುಗ್ಧ ಚಾಡಿ ಮಾತುಗಳ ನಡುವಿನ ಈ ಕಚ್ಚಾಟ ವೀಕ್ಷಕರಿಗೆ ಸಖತ್ ಮನರಂಜನೆ ನೀಡ್ತಾ ಇದೆ. ಈ ಮೋಜಿನ ಪ್ರಸಂಗಗಳನ್ನ ಮಿಸ್ ಮಾಡದೆ ನೋಡಿ ನಂದ ಗೋಕುಲದಲ್ಲಿ. ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9ಕ್ಕೆ ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡ ಮತ್ತು ಜಿಯೋ ಹಾಟ್ ಸ್ಟಾರ್ನಲ್ಲಿ ಲಭ್ಯವಿದೆ.